ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಪಠಾಣ್ ಹಾಗೂ ಈತನ ಸಹೋದರ ಬಿಲಾಲ್ ಸೇರಿ ರಂಜಾನ್ ಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ 800ಕ್ಕೂ ಹೆಚ್ಚು ಮಂದಿಗೆ ಆಹಾರದ ಕಿಟ್ ವಿತರಣೆ ಮಾಡಿದರು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ, ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಡಿವೈಎಸ್ಪಿ ಕುಮಾರ್, ಮಾಜಿ ಸೈನಿಕ ವೆಂಕಟೇಶ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಗಣೇಶ್, ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್, ಮುಖಂಡರಾದ ಸೈಯದ್, ಹಜರ್, ಗೌಸ್ ಕಟ್ಟಪ್ಪ, ಪಟಾಕಿ ಗೌಸ್, ಕಡ್ಲೆ ರಾಘು, ಪುರಿ ಮಂಜು, ಪ್ರಶಾಂತ್, ಮಂಜುನಾಥ್, ರವಿ, ಕಿರಣ್, ಅಭಿ, ಪ್ರವೀಣ, ಮಾರೇನಹಳ್ಳಿ ಕುಮಾರ್, ಅರ್ಫಾತ್, ಹೇಮಂತ, ಮಂಜು, ಇಮ್ರಾನ್, ಇಸ್ಮೈಲ್, ಫರ್ದೀಪ್, ಎಸ್ಆರ್ಎಸ್ ಕಾರ್ ಬ್ರದರ್ಸ್ ಸಲೀಂ, ಜೆಡಿಎಸ್ ಮುಖಂಡ ಸೈಯದ್, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಸೈಯದ್ ಅಹಮದ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮುಬಾರಕ್ ಪಠಾಣ್ ಅವರು ಅವರ ಮಾತೃಶ್ರೀ ತಾಯಿಯವರ ಒಂದು ಆಶೀರ್ವಾದದಿಂದ 800ರಿಂದ 1000 ಜನ ಕುಟುಂಬಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ಕಾಲ ಪಕ್ಕದಲ್ಲಿ ಅವರ ಮನೆ ಹತ್ರ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರ ತಾಯಿಯವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಅವರ ಒಂದು ಹೆಸರಿನಲ್ಲಿ, ಅಲ್ಲಾಹನ ಒಂದು ಹೆಸರಿನಲ್ಲಿ ಇವತ್ತು ನಮ್ಮ ರಂಜಾನ್ ಹಬ್ಬದ ಒಂದು ಪ್ರಯುಕ್ತ ಎಲ್ಲ ನೊಂದ ಕುಟುಂಬಗಳಿಗೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಶ್ಲಾಘನೀಯವಾದಂಥ ಸೇವೆ ಅಂತ ನಾನು ಭಾವಿಸಿದೆ. ಈ ಸಂದರ್ಭದಲ್ಲಿ ಮುಬಾರಕ್ ಅವರಿಗೆ, ಅವ್ರ ತಂದೆಯವ್ರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ನೋಡಿದ್ರೆ ₹2 ಕೂಡ ಸೇವೆ ಮಾಡೋ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ಅದಕ್ಕೆ ಪೂರಕವಾಗಿ ಮುಬಾರಕ್ ಪಠಾಣ್ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅವ್ರಿಗೆ ನಾವು ವೈಯಕ್ತಿಕವಾಗಿ ಮುಂದಿನ ದಿನಗಳಲ್ಲಿ ಒಂದು ಜನಪ್ರತಿನಿಧಿಯಾಗಿ ಒಂದು ಸೇವೆ ಮಾಡುವ ಒಂದು ಮನೋಭಾವನೆಯನ್ನು ಅವ್ರು ಏನು ಇಟ್ಕೊಂಡಿದ್ದಾರೆ, ಮುಂದಕ್ಕೆ ಅಲ್ಲಾಹನ ಆಶೀರ್ವಾದದಿಂದ, ಈಶ್ವರನ ಆಶೀರ್ವಾದದಿಂದ ಎಲ್ಲ ರೀತಿಯ ಒಂದು ಯಶಸ್ಸು ಅವ್ರಿಗೆ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾಯಿದ್ದೇನೆ. ಇಂಥ ಮಾತು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ. ಯಾಕಂದರೆ ಹಣ ಇದ್ದಾರೆಲ್ಲ ಕೊಡುಗೈ ದಾನಿಗಳು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸು ಬೇಕು. ಆ ಮನಸ್ಸು ಅವರಲ್ಲಿ ಒಳ್ಳೆಯ ಮನಸ್ಸಿದೆ. ಅವ್ರ ಸಹೋದರರು ಕೂಡ ಇದ್ದಾರೆ, ಒಳ್ಳೆಯ ಇರುವರು ಕೂಡ ಜೋಡೆತ್ತಿನಂತೆ ಒಂದು ಉದ್ಯಮಗಳಲ್ಲಿ ದುಡಿಮೆನೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ. ಬಾಂಧವರಿಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂಗೆ ಒಂದು 10 ವರ್ಷದಿಂದ ನಾವು ಈದ್ ಕಿಟ್, ರಂಜಾನ್ ಈದ್ ಕಿಟ್ ಅಂತ ಕೊಡ್ತೀವಿ. ಮುಸಲ್ಮಾನರು ಮತ್ತು ಹಿಂದೂ ಬಾಂಧವರಿಗೆ ಎಲ್ಲರೂ ಸೇರಿಸಿ ಈದ್ ಕಿಟ್ ವಿತರಣೆ ಮಾಡ್ತೀವಿ. ಒಂದು 500 ಜನರಿಗೆ ವರ್ಷ ಈದ್ ಕಿಟ್ ಹಂಚ್ಕೊಂಡು ಬಂದಿದ್ದೀವಿ. ನಮಗೆ ನಮ್ಮ ಸ್ನೇಹಿತರುಗಳಾದ ಎಲ್ಲರೂ ಸೇರಿ ಎಲ್ಲ ಸಹಾಯ ಮಾಡಿ ಈದ್ ಕಿಟ್ ಕೊಡ್ತಾಯಿದ್ದೀವಿ. 600 ಜನಕ್ಕೆ ಕೊಡ್ತಾಯಿದ್ದೀವಿ. 100 ಜನ ಆಗ್ತಾರೆ. ಮತ್ತು ಮನೆಗೆ ಉಪಯೋಗ ಆಗುವ ಎಲ್ಲ ಪದಾರ್ಥಗಳು ಅದರಲ್ಲಿರುತ್ತೆ. ಒಂದು 16ರಿಂದ 17 ಐಟಮ್ ಇರುತ್ತೆ. ಪ್ರತಿ ವರ್ಷ ಇದು ಹಂಚ್ಕೊಂಡು ಬರ್ತಾಯಿದ್ವಿ. ನಮ್ಮಲ್ಲಿ ಒಂದು ಸಂಪ್ರದಾಯ, ನಮ್ಮ ಪೈಗಂಬರವರು ಹೇಳಿರೋದು 100ರಲ್ಲಿ 2.5% ದಾನದಂಗೆ ಕೊಡಬೇಕು ಅಂತ. ಪ್ರತಿ ವರ್ಷ ನಾವು ಅದು ದಾನ ಜಕಾತ್ ಅಂತ ಅದು ತೆಗಿಬೇಕು. ಅದು ಪ್ರತಿ ವರ್ಷ ಎಲ್ಲರೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಮಾಡ್ತಾರೆ. ಅದೇ ರೀತಿ ನಾವು ಅದು ನಡೆಸ್ಕೊಬಂದಿದ್ವಿ. ಏನು ಪಠಾಣ್ ಬಾಯಿ ಅವರು ಏನಿದ್ದಾರೆ, ಈಗ ಅವರು ಪ್ರತಿ ಸುಮಾರು 8 ವರ್ಷದಿಂದ ಅವರು 600ರಿಂದ 700ರಿಂದ ಒಂದು ರಂಜಾನ್ ಈದ್ ಕಿಟ್ ಅಂತ ಏನು ಒಂದು ಮನೆಗೆ ಉಪಯೋಗ ಆಗುವಂಥ ಒಂದು ಕಿಟ್ಟನ್ನು ವಿತರಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಒಂದು 700ರಿಂದ 800 ಕಿಟ್ಗಳನ್ನು ಏನು ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿ ಅದನ್ನು ತಯಾರು ಮಾಡಿ ಕಿಟ್ಟನ್ನು ಹಂಚ್ತಾ ಇದ್ದಾರೆ. ಆ ಭಗವಂತ, ಆ ಅಲ್ಲ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ 700 ಕಿಟ್ಟನ ಬದಲಿಗೆ 2000 ಕಿಟ್ಟನ್ನು ಕೊಡುವಂಥ ಶಕ್ತಿ ಸಾಮರ್ಥ್ಯ ಅಲ್ಲ ಭಗವಂತ ಕೊಡಲಿ ಅಂತ ಕೇಳ್ತಾ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆ ಪರಿವಾರಕ್ಕೆ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರತಿ ಸತಿ ಬಾಗರೋಡಲ್ಲಿ ಮಾಡ್ತಿದ್ರು. ಈ ಸತಿ ಅವ್ರ ತಾಯಿಯ ಹೆಸರಲ್ಲಿ ಅವ್ರ ತಾಯಿ ತೀರ್ಕೊಂಡ್ರು. ಅದು ಅವ್ರದ್ದೊಂದು ಆಸೆ ಇತ್ತು ಮನೇಲಿ ಮಾಡಬೇಕು ಅಂತ. ಆ ಆಸೆಯನ್ನು ತೀರಿಸ್ಕೊಳ್ಕೊಳ್ಳೋ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಆಮೇಲೆ ಈ ಸತಿ ವಿಶೇಷವಾಗಿ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ನಮ್ಮ ಹಿಂದೂ ಬಾಂಧವರು ಎಲ್ಲರಿಗೂ ಸೇರಿ ಈ ಒಂದು ಕಿಟ್ಗ ವಿತರಣೆ ಮಾಡ್ತಾ ಇದ್ದಾರೆ.
ಎಲ್ಲರೂ ಸ್ವೀಕರಿಸಕ್ಕೆ ಸುಮಾರು ಜನ ರಾತ್ರಿ 2-3 ದಿವಸದಿಂದ ಸತತವಾಗಿ ಅವ್ರ ಮನೆಗಳ ಹತ್ರ ಹೋಗಿ ಅವರಿಗೆಲ್ಲ ಟೋಕನ್ ಕೊಟ್ಟು ಎಲ್ಲ ಒಂದು 4 ದಿವಸದ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಕಾರ್ಯ ಇದು. ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದಂಥ ಒಂದು ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ದೇಶ ಈ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಇದರಲ್ಲಿ ನಾನಾ ಕಡೆ ಆತಂಕಕರವಾದಂಥ ವಾತಾವರಣಗಳು ಸೃಷ್ಟಿಯಾಗಿದ್ದರೂ ಕೂಡ ನಮ್ಮ ದೇಶ ಒಂದು ಮಾನವೀಯತೆಗೆ ಹತ್ತಿರವಾಗಿ ಸರ್ವರನ್ನೂ ಕೂಡ ಒಂದೇ ದೋಣಿನಲ್ಲಿ ಕೊಂಡೊಯ್ತಕ್ಕಂಥ ಒಂದು ಭಾವನೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಒಂದು ಪ್ರಪಂಚದಲ್ಲಿ ಹೊರಹೊಮ್ಮಿದೆ. ಯಾರಾದರೂ ಕೂಡ ಬೇರೆ ದೇಶದವರು ಒಂದು ಆತಂಕಕ್ಕೋ ಅತಿವೃಷ್ಟಿಗೋ ಅನಾವೃಷ್ಟಿಗೋ ಸಂಕಷ್ಟಕ್ಕೊಳಗಾದಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಒಂದು ಭಾವನೆಯನ್ನು ರೂಢಿಸ್ತಾರೆ. ಇವತ್ತು ನೋಡಿ ಅಕ್ಕಪಕ್ಕದ ದೇಶಗಳಲ್ಲಿ ಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸೇಫ್ಟಿಯಾಗಿ ನಮ್ಮ ದೇಶಕ್ಕೆ ಕರೆತರುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಒಂದು ಸಹಕಾರ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ಕೂಡ ಒಂದು ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಸ್ವಾಗತಾರ್ಹವಾದಂಥ ಬೆಳವಣಿಗೆ.